ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗಿನ ಶುಭೋದಯಗಳು ಗೈಸ್. ಅಲ್ಲಿ ಆಫ್ಟರ್ನೂನ್ ಆಗಿದೆ. ಸ್ವಲ್ಪ ಬೇಗ ನೆನ್ಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ವೆಜಿಟೇಬಲ್ ಪರ್ಚೇಸ್ ಮಾಡಬೇಕು ಅಂತ. ಸೊ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಸಮ್ ವೆಜಿಟೇಬಲ್ಸ್. ಏನಪ್ಪ ಅಂದರೆ ಇವತ್ತೊಂದು ಟಾಸ್ಕು, 50 ರೂಪಾಯಿಲಿ 2 ದಿವಸಕ್ಕೆ 3 ದಿವಸಕ್ಕಾಗೋಷ್ಟು ವೆಜಿಟೇಬಲ್ನ ತೊಗೊಬೇಕು. ಸೊ ಬನ್ನಿ ನೋಡುವ. ಏನಂದರೆ ಸಿಂಪಲ್ ಈಸಿ, 50 ರೂಪಾಯಿ ಒನ್ ಟೈಮ್ ಊಟಕ್ಕಾಗುತ್ತೆ. ಸೊ ಅದಕ್ಕೆ ನಾವು ಇವಾಗ 50 ರೂಪಾಯಲ್ಲಿ 3 ಡೇಸ್ಗಾಗೋಷ್ಟು ವೆಜಿಟೇಬಲ್ನ ತೊಗೊಳಕ್ಕಾಗುತ್ತಾ ಅನ್ನೋದು ಟ್ರೈ ಮಾಡೋಣ ಒಂದ್ಸಲಿ. ಏನೇನು ತೊಗೋಬೋದು 50 ರುಪೀಸ್ಗೆ, ಅದು 3 ದಿವಸಕ್ಕಾಗುತ್ತಾ ನೋಡುವ. ಅಂಡ್ ಇನ್ನೇನಪ್ಪ ಅಂದರೆ ಇವತ್ತು ಲೇಟ್ ಆಗುತ್ತೆ. ಬನ್ನಿ ಅಲಾರಾಮ್ ಇಟ್ಕೊಂಡಿದ್ದೆ, ಕಟ್ ಮಾಡ್ಬಿಟ್ಟು ಮಲ್ಕೊಂಡಿದ್ದೀನಿ. 9 o'clock ಇದ್ದೀನಿ. ಮಾರ್ನಿಂಗ್ 8:49 ಆಗಿತ್ತು. ಸೊ ಇದು ತಿಂಡಿ ಮಾಡ್ಕೊಂಡು ತಿಂದು ಮೇಲೆ ಫ್ರೆಶ್ ಅಪ್ ಆಗಿ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ಟಡಿ ಮಾಡಿದೆ. ಇವಾಗ ವೆಜಿಟೇಬಲ್ಸ್ ತರೋಣ, ಮನೇಲಿ ಏನೂ ಇಲ್ಲ ಗೈಸ್, ತರಕಾರಿ. ಸೊ ಪರ್ಚೇಸ್ ಮಾಡ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡು ಫೋನ್ ಮಾಡಿದ್ದ, ಪುಟ್ಮಲ್ಲು. ಅವನ ಫ್ರೆಂಡು ಅವ್ನಿಗೆ ಹೇಳೋದಂತೆ, ಅವರು ಕೂಡ ನನ್ನ ಸಬ್ಸ್ಕ್ರೈಬರ್. ಏನಂದರೆ ಕಂಟೆಂಟ್ ಏನೂ ಇಲ್ಲ ವೀಡಿಯೋದಲ್ಲಿ, ಏನು ನೋಡಲಿ, ಸುಮ್ಮನೆ ಏನು ಕಂಟೆಂಟ್ ಇಲ್ಲ ಮಗ ಅವರು ಮಾಡ್ತಾ ಇರೋದ್ರಲ್ಲಿ, ಯಾರು ನೋಡಲ್ಲ ಅಂತ ಅಂದ್ರಂತೆ. ಸೊ ನಂಗೆ ಗೊತ್ತಾಯ್ತು ಅವ್ರು ಹೇಳೋದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಏನು ಮಾಡಲಿ, ಇವಾಗಿರೋ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಅಂದರೆ ಎಕ್ಸಾಮ್ಸ್ ಇರೋದ್ರಿಂದ ಕಾಂಟ್ ಡೂ ಎನಿ ಕಂಟೆಂಟ್ ಮಾಡೋಕ್ಕೆ, ಪ್ಲಾನ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಎಕ್ಸಾಮ್ ಮುಗಿಯೋವರೆಗೂ ಯಾವುದೇ ಕಂಟೆಂಟ್ ಮೇಲೆ ಫೋಕಸ್ ಮಾಡೋಲ್ಲ ಯೂಟ್ಯೂಬ್ಗೆ ಅಂತ. ಸೊ ಇದು ಮಾಡ್ತಾ ಇರ್ತಿದ್ದೆ. ಎಷ್ಟೇ ಜನ ರೋಡಲ್ಲಿ ನಿಡ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಈ ಥರ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡು ಯಾರೇನು ನೋಡಲಿ, ಏನಾದರೂ ಅಂದ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ರೆಕಾರ್ಡ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಲ್ಲ, ಈ ಲೆವೆಲ್ಗೆ ಸ್ವಲ್ಪ ಧೈರ್ಯ ಬಂದಿದೆ. ಕಂಟೆಂಟ್ ಮಾಡೋದೇನು ದೊಡ್ಡದಲ್ಲ ಗೈಸ್, ಎಲ್ಲ ದೊಡ್ಡ ಮ್ಯಾಟ್ರೇ ಆಗಲ್ಲ. ಗೈಸ್ ಫೈನಲಿ ವೆಜಿಟೇಬಲ್ಸ್ ತೊಗೊಂಡಿದ್ದಾಯಿತು. ನಾನು ಯೋಚನೆ ಮಾಡಿ ಆಗಿದೆ ಎಷ್ಟಾಗೋದು ಅಂತ. ಯು ಕ್ಯಾನ್ ಸಿ 48 rupees ಪೇ ಮಾಡಿದ್ದೀನಿ. ಜಾಸ್ತಿ ಏನು ತೊಗೊಳಕ್ಕಾಗಲ್ಲ, ನಿಜವಾಗ್ಲೂ ನನಗೆ ಜಾಸ್ತಿ ಬರುತ್ತೆ ಅಂದ್ಕೊಂಡು ಬಂದೆ. ಈ ಟೊಮೊಟೊನೇ 60 ರೂಪಾಯಿ ಆಗ್ಬಿಟ್ಟೈತೆ ಕೆಜಿ, ಈರುಳ್ಳಿ 40, ಮೂಲಂಗಿ 30, 3 ಮೂಲಂಗಿ, 4, 2, 6, 7 ಈರುಳ್ಳಿ ಆ್ಯಂಡ್ ಒಂದು 4, 3, 2, 5 ಟೊಮೊಟೊ. ಇಷ್ಟೇ ತಗೊಳಕ್ಕಾಗೋದು. 3 ದಿವಸ ಆಗುತ್ತಾ? ನಿಜವಾಗ್ಲೂ ಆಗಲ್ಲ ಬಿಡಿ. ಒಂದು 2 days ಆದರೂ ಆಗ್ಬೋದು ಅಂದ್ಕೊತೀನಿ. 3 days ಐ ಕ್ಯಾನ್ ಮ್ಯಾನೇಜ್, ಬಟ್ 2 daysಲ್ಲಿ ಡೆಫಿನೆಟ್ಲಿ ಐ ಕ್ಯಾನ್ ಮ್ಯಾನೇಜ್. 50 ರೂಪಾಯಿಗೆ ಈ ಇರೋ ರೇಟಲ್ಲಿ 2 ದಿವಸ ಮೇಂಟೈನ್ ಮಾಡ್ಬೋದು. 50 rupees ಒನ್ ಟೈಮ್ ಊಟ ಏನಂತ. ಆದರೂ ಏನೇ ಹೇಳಿ, ಬೆಂಗಳೂರು ಕಾಸ್ಟ್ಲಿನೇ ಗೈಸ್. ನಾವೇನಾದರೂ ಇಷ್ಟು ತರಕಾರಿ ನಾವು ಊರ ಕಡೆ 1 ರೂಪಾಯಿ ಕೊಡ್ತಾ ಇರಲಿಲ್ಲ. ಈರುಳ್ಳಿಗೆ ಒಂದು ಕೊಡ್ತಾಯಿದ್ದ, ಯಾಕಂದರೆ ಈರುಳ್ಳಿ ಎಲ್ಲ ನಮ್ಮ ಕಡೆ ಬಿಡಲ್ವಲ್ಲ. ಅದು ಬಿಟ್ಟರೆ ಏನು ಟೊಮೊಟೊ, ಮೂಲಂಗಿ, ಬೇರೆ ಏನು ತರಕಾರಿ ಬೇಕು ಎಲ್ಲ ನಮ್ಮೂರಲ್ಲೇ ಬೆಳೀತಾರೆ. ಅದಕ್ಕೆಲ್ಲ ನಾವು ಕಾಸೇ ಕೊಡೋಂಗಿಲ್ಲ. ಅದಕ್ಕೆ ಐ ಥಾಟ್ ಬೆಂಗಳೂರು ಇಸ್ ವೆರಿ ಕಾಸ್ಟ್ಲಿ. ಇಲ್ಲಿ ಎಲ್ಲದಕ್ಕೂ ದುಡ್ಡಿದ್ರೇ
ಪರ್ಚೇಸ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಯಾರು ಕೊಡಲ್ಲ ಇದೆ. ಒಂದು ಪ್ಲ್ಯಾನ್ ಇವಾಗ ನೆನಪಿಗೆ ಬಂತು, ಕಂಟೆಂಟ್ ಸಿಕ್ತು ಅಂತ. ಏನಪ್ಪ ಅಂದರೆ ಕಾಸು ಕೊಡ್ದಲೆ ಬೆಂಗಳೂರಲ್ಲಿ ವೆಜಿಟೇಬಲ್ಸ್ ಇಸ್ಕೊಬೇಕು ಅಂಗಡೀಲಿ. ನೋಡುವ, ಪ್ಲ್ಯಾನ್ ಮಾಡುವ, ಕೊಡ್ತಾರಾ ಇಲ್ಲ ಏನು ಮಾಡ್ತಾರೆ. ನನಗಂತೂ ಬೈದ್ಬಿಟ್ಟು ಕಳಿಸ್ತಾರೆ ಅಂತ ಅನ್ಕೊತೀನಿ. ಬಟ್ ಅದಕ್ಕೆ ಜೊತೆಲಿ ಯಾರಾದ್ರೂ ಕರ್ಕೊಂಡೋಗ್ಬೇಕು ಹುಡುಗರನ್ನ, ಮಜಾ ಇರುತ್ತೆ. ಒಂದು 3-4 ಜನ ಸೇರಿಕೊಂಡು ಹೋಗ್ಬೇಕು. ನನಗಂತ ಸತಿ ಹೋಗ್ಲು ಬೈದ್ಬಿಟ್ಟು ಕಳಿಸ್ತಾರೆ ಅವ್ರು. ಯಾವಾಗ ಕೊಡ್ತಾನೆ ಹೋಗಯ್ಯ, ಫ್ರೀಯಾಗಿ ತರಕಾರಿ ನಿನಗೆ, ನಾವು ಬಂಡವಾಳ ಹಾಕಿಲ್ವ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಅನ್ಸುತ್ತೆ. ಪಕ್ಕ ಟ್ರೈ ಮಾಡೋಣ ಒಂದ್ಸತಿ, ನೋಡೋಣ ಎಕ್ಸ್ಪೀರಿಯನ್ಸ್. ಅಯ್ಯೋ, ಓಕೆ ಗೈಸ್, ಸಿಗುವ. ಲಂಚ್ ಪ್ರಿಪೇರ್ ಮಾಡಬೇಕು, ಸೊ ಸ್ವಲ್ಪ ಬಿಸಿ. ಗೈಸ್, ರೈಟ್ ನೌ ವಿ ಆರ್ ಗೋಯಿಂಗ್ ಟು ಯಾವ್ದಾವುದು ಅಶ್ವಥ್ ನಗರ, ಡಾಲರ್ಸ್ ಕಾಲೋನಿ ನಿಯರ್ ಬೈ. ರೀಸನ್, ಪುಟ್ಮಲ್ ಅವರ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಅಂಡ್ ನಮ್ಮ ಜೊತೆ ಇದ್ದಾರೆ ಇನ್ನೊಬ್ರು ಯಾರು ಅಂತ ಗೊತ್ತಾಗಿರುತ್ತೆ, ಇಲ್ಲಾಂದ್ರೆ ಆಮೇಲೆ ತೋರಿಸ್ತೀನಿ. ಗಾಡಿ ಓಡ್ತಿದ್ದೀನಿ ಇವಾಗ, ಅವ್ರನ್ನೆಲ್ಲ ತೋರ್ಸಕ್ಕಾಗಲ್ಲ ಗೈಸ್. ತೋರ್ಸೋಂಥ ದೊಡ್ಡ ವ್ಯಕ್ತಿನೇ, ಬಟ್ ತೋರ್ಸಕ್ಕಾಗಲ್ಲ. ಏನ್ರಿ ತೋರಿಸ್ಬೇಕಾ ನಿಮ್ಮನ್ನ? ಹಾಂ, ಮುಂದೆ ಫ್ಯೂಚರ್ಗೆ ಏನು ಫ್ಯೂಚರ್ಗೆ ದೊಡ್ಡ ವ್ಯಕ್ತಿ ಆಗ್ತೀರಲ್ಲ. ಹಾಂ, ದೊಡ್ಡ ವ್ಯಕ್ತಿಗಳಲ್ಲ, ದೊಡ್ಡ ವ್ಯಕ್ತಿಗಳ? ಹಾಂ ಅಲ್ಲ. ಹಾಗೆ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ ಇವಾಗ. ಬೆಂಗಳೂರು ಅಂದಮೇಲೆ ಆಕ್ಸಿಡೆಂಟ್ಗಿಂತ ಹೆಚ್ಚಾಗಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಸ್ವಲ್ಪ. ಯಾ ರೈಟ್. ಆಫ್ ಮಾಡಿಬಿಡೋಣ ಗಾಡಿ. ಓ ಮೈ ಗಾಡ್ ಗೈಸ್, ಸಿದ್ದರಾಜ್ ಅವ್ರು ಹೇಳ್ತಿದ್ದಾರೆ ಬೆಂಗಳೂರು ಅಂದಮೇಲೆ ಆಕ್ಸಿಜನ್ಗಿನ್ನ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ. ನಿಜ ಅಲ್ವಾ ಸಿದ್ದಾ? ಏನಾನ ಒಂದು ಕಂಟೆಂಟ್ ಕೊಡೋ, ನಮ್ಮ ವ್ಯೂವರ್ಸ್ಗೆ ಏನಾದರೂ ಹೇಳು. ನಮ್ಮ ವ್ಯೂವರ್ಸ್ಗೆ ಏನಾದರೂ ಹೇಳೋ. ಹಾಂ, ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಟೆಲ್ ಸಮಥಿಂಗ್. We have to go left. Yeah, it's open. ಆಯ್ತಾ? ನಿಂಗೆ ಗೊತ್ತಾ ಯಾಕೆ DL ಗಾಡಿಗಳೆಲ್ಲ ಬೆಂಗಳೂರಲ್ಲಿ ಜಾಸ್ತಿ ಓಡಾಡ್ತವೆ ಅಂತ? ಅದು ಬಿಡು, ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ. DL ಗಾಡಿಗಳೆಲ್ಲ ಯಾಕೆ ಓಡಾಡ್ತವೆ ಹೇಳಪ್ಪ? DL ಡೆಲ್ಲಿ ಈ ಥರ ಎಲ್ಲ, ಹರಿಯಾಣ ಈ ಥರ ಗಾಡಿಗಳೆಲ್ಲ ಬೆಂಗಳೂರಲ್ಲಿ ಜಾಸ್ತಿ ಯಾಕೆ ಓಡಾಡ್ತವೆ? ಅಯ್ಯೋ ಹಂಗಲ್ಲ ಕಣೋ, ಅದು ನಮ್ಮ ಬೆಂಗಳೂರು ಬಿಟ್ಟು ಆ ಡೆಲ್ಲಿ ಮತ್ತು ಇನ್ನೊಂದು ಕೆಲವೊಂದು ಸ್ಟೇಟ್ಗಳು ಅವ್ರದ್ದು ಏನು 15 ಇಯರ್ಸ್ ಆದಮೇಲೆ ಇದೆ ಅಲ್ವೇ, ನಾನು ತಗೋಬೇಕಾಗಿರೋದು ಲೆಫ್ಟ್ ರೈಟು. 15 ಇಯರ್ಸ್ ಆದಮೇಲೆ ಗಾಡಿ ಓಡಿಸಂಗಿಲ್ಲ, ತಗೊಂಡೋಗಿ ಎತ್ಕಾಕ್ಬಿಡ್ಬೇಕು ಗೋಡನ್ಗೆ. ಹಾಂ ಸೀಸ್ ಮಾಡ್ತಾರೆ. ಈಗ ನಾವು ಅವನೇನು ಹೇಳಿದ ಕಣ, ಎಣ್ಣೆ ತಗೋಬೇಕು ಅಂತ, ಅಡುಗೆ ಎಣ್ಣೆ ಮತ್ತು ಇದು ಏನು ಮೊಸರು. ಎಲ್ಲಿ ಸಿಗುತ್ತೆ ನೋಡಿ, ಇಲ್ಲಿ ಸಿಗ್ಬೋದಲ್ಲ. ಮೊಸರು ಇಲ್ಲೆಲ್ಲ ಬೇಕಿಲ್ಲ ತಗೋಣ, ಹೋಗಿ ತಗೋಬೋದಲ್ಲ ಮೊಸರಾ. ಅಡುಗೆ ಎಣ್ಣೆ ತಗೋ, ಪಕ್ಕದಲ್ಲಿ ಹಂಗೆ ಮೊಸರು ಕೇಳಲ್ಲೇ ಕೊಡ್ತಾರೆ. ನಾನೇ ತಗೋತೀನಿ, ನಡಿಯಪ್ಪ ಆಯ್ತು. ಈ ವಿಲ್ ಗಿವ್ ಯು, ಡೋಂಟ್ ವರಿ ಗೈಸ್. ನೋಡಿ ಇಂಥ ಅಣ್ಣ ತಗೊಂಬಂದ ತಂದೆ ಗುರು. ಫೋನ್ ಇಲ್ಲ ನಂದು. ಎಷ್ಟು, ಅರ್ಧ ಕೆಜಿನ 1 ಕೆಜಿನ? ಹಾಂ, 1 ಕೆಜಿ ಯಾಕೆ ನಿನಗೆ? ಇನ್ಮೇಲೆ ಅರ್ಧ ಕೆಜಿ ತಂದಿದ್ದೀರಾ ಅಂತ, ಅದಕ್ಕೂ ಏನಿಲ್ಲ, ಅರ್ಧ ಕೆಜಿ ತಗೋ. ಕಂಜೂಸು ಅಂತಾನೆ ಕಣ, ಕಂಜೂಸ್ ನನ್ನ ಮಕ್ಕಳು ನೀವು ಅಂತಾನೆ. ನನ್ನ ಮಕ್ಕಳೇ ನಾವು. ಅರ್ಧ ಕೆಜಿ ತಗೋ ಅಂಕಲ್, ಅರ್ಧ ಕೆಜಿ ಸನ್ಪ್ಯೂರ್ ಆಗಿ ಕೊಡಿ. ಫಾರ್ಚುನ್ ಅವ್ನು ಯಾವ್ದು ಕೇಳ ಅವಂದೇ.
ಅದಕ್ಕೆ ಹೇಳ್ತೀನಿ ಅವನೇ ಗೋಲ್ಡ್ ವಿನ್ನರಾ? ಓ ಅಂಕಲ್ ನಾವು ಅದು ಯೂಸ್ ಮಾಡೋದಲ್ಲ. ಅದು ಚೆನ್ನಾಗಿರುತ್ತೆ ಕಣ. ಕೇಳ ನೀರ ಅಣ್ಣನ ಲವ್ ಫಸ್ಟ್ ಲವ್ ಎತ್ತನೇ ಇಲ್ಲ. ಅಣ್ಣ ಫೋನ್ ಹೋಯ್ತಾ ಇಲ್ಲ ಅವನಿಗೆ. ಅಣ್ಣ ಯಾವ್ದಣ್ಣ ಆಯಿಲ್ ಖಾರ್ಚಿನ ಇಲ್ಲಿ ಬಂತೆ ಗೋಲ್ಡ್ ವಿನ್ನರ್ ಆಗ್ತಂತೆ. ಯಾವ್ದು ಯಾವ್ದಾರು ತಗೊಬರ್ಬೋದು. ತಗೊಳೋದಿನಿ ನಾವು ಹತ್ರ ಐತಿ ತಗೊಬತ್ತೀವಿ. 1 kg ಹಾಫ್ kg ಓಕೆ ಹಾಫ್ kg ಸರ್ ಆಗಿದೆ. ಬರೋ ಹೋಗ್ಬಿಡಮ್ ಬಾರೋ. ರೈಸ್ ಇವಾಗ ಎಣ್ಣೆ ತಗೊಂಡಿದ್ದೀವಿ ಅಡುಗೆ ಮಾಡೋಕ್ಕೆ. ಮೊಸರು ಅಲ್ಲಿ ಸಿಗ್ತದ ಕೇಳು. ಮೊಸರು ಯಾಕೋ ಈಗ ಮೊಸರು ಕೇಳ್ದವನು. ಊಟ ಮಾಡಕ್ಕೆ ಪಲಾವ್ ಮಾಡ್ತಾವನೆ. ಏನ್ ಪಲಾವ್ ಮೊಸರು ಏನ್ ಬೇಡ ಬೇಡ ನಡೆ. ಅವನೇ ಹೇಳಿದ್ದಂಗೆ. ಹಾಂ ಹೌದಾ. ಜನ ಕಮ್ಮಿ ಇರುವ ಏರಿಯಾವಿದು. ನಾವು ಈ ರೋಡಲ್ಲಿ ಓಡಾಡ್ಕೊಂಡು ಮೊಸರಿಗೆ ಹುಡುಕ್ತಾ ಇದ್ದೀವಿ. ಮೊಸರು ಇಲ್ಲಿ ಫ್ರಿಜ್ ಇದ್ರೆ ಮೊಸರು ಇರ್ತದೆ. ಹಾಂ ಅಣ್ಣ ಈ ಥರ ನಮ್ಗೆ ಥರ ಕೇಳ್ತಾನಲ್ಲ, ಇದೆಲ್ಲ ತಪ್ಪ. ಆಗ್ತವ್ರಿಗೆ 1,000 ಕೊಡ್ತಾರಂತ. ಎಲ್ಲೋ 1,000 ದಂಡ ಹಾಕ್ತಾರೆ ಕಂಬ. ನೋಡೇ ಇರ್ಲಿಲ್ಲ. ಗೈಸ್ ಈ ಏರಿಯಾದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಏನಪ್ಪ ಅಂದರೆ ಕಸ ಹಾಕಿದವರಿಗೆ 1,000 ರು ಅಂತ 1,000 ರೂಪಾಯಿ ಕೊಡ್ತಾರೆ. ನಾವು ಬೆಳಗ್ಗೆಗೆ ಅಂತ ಕಸ ಹಾಕ್ತೀವಿ ಇಲ್ಲಿ 1,000 ರೂಪಾಯಿ ಇಸ್ಕೊತೀವಿ. ಗೈಸ್ see here watching reels. see here ಈಗ ಆಲ್ರೆಡಿ ಸ್ಲೀಪಿಂಗ್. ವಿ ಆರ್ ಡೂಯಿಂಗ್ ಏನು ವಿಡಿಯೋ ಎಡಿಟಿಂಗ್. ಗೈಸ್ ನೋಡಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿ. ಇರಿ ಗೈಸ್ ವಿಡಿಯೋ ಎಡಿಟಿಂಗ್ ಮಾಡ್ಬಿಟ್ಟು ಸಿಗ್ತೀನಿ. ಹಂಗೆ ಕಡೆ ನೋಡ್ಸೋ ನೋಡ್ಲ ಇಲ್ಲಿ. ಇಲ್ಲಿ ನೋಡ ಇಲ್ಲಿ ಗೈಸ್ ಈ ಸಲ ಸಿದ್ಧರಾಜು CA ಆಗತ್ ಪಕ್ಕ. ಫುಲ್ಲು ಡೀಪ್ ಸ್ಟಡಿ ಗೈಸ್. ಆ್ಯಂಡ್ ಇಲ್ಲಿ ಇಲ್ಲೊಬ್ರು CA ಇದ್ದಾರೆ ತೋರಿಸ್ತೀನಿ ರೀ. FCA ಇವರು FCA ಗೈಸ್. ಇವರು FCA ಫ್ಯೂಚರ್ ಚಾರ್ಟರ್ಡ್ ಅಕೌಂಟೆಂಟ್ ಏನ್ರಿ ಫುಲ್ ಬ್ಯುಸಿಯಾಗಿದ್ದಾರೆ. ನಾವು ಇವಾಗ ಮಲ್ಕೊಬೇಕು ಗೈಸ್. ಚಳಿ ಸಿಕ್ಕಾಬಡೆ ಇದೆ. ಆ್ಯಂಡ್ ನಾನು ಇವಾಗ ಒಂದು 2 ಚಾಪ್ಟರ್ ಓದ್ಬಿಟ್ಟೆ. ಸ್ವಲ್ಪ ಅದಕ್ಕೆ ಜಾಸ್ತಿ ಓದಿ ಅಂದ್ಬಿಡ್ದು ಇವಾಗ ಮಲ್ಕೊತೀನಿ. ಬೆಳಗ್ಗೆಗೆ ಓದ್ತೀನಿ ಸೀದಾ ಮಲ್ಗುವ. ಸಾಕು ಬಿಡೋ. ಎಷ್ಟು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದೆ. ಇವಾಗ ನಂದು ಅಮ್ಮ ಯಾಕೋ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ. ಸೊ ಮಲ್ಕೊಬೇಕು. ಹೋಗಿದ್ಯಾ ಮುದ್ದಿ ಕೆಲಸಕ್ಕೆ? ಏನು ಮಾತಾಡ್ತೀವಿ ಅಪ್ಸ ಗೈಸ್. ಯಾರು ನನ್ನ ವಿಡಿಯೋ ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ, ಗುಡ್ ನೈಟ್. ಬಿಡ್ತೀನಿ ಸ್ವಲ್ಪ ನಿನ್ನ ತಲೆ ಬಾಕ್ಸಲ್ಲಿ ಕಾಣ್ತಾ ಇಲ್ಲ ಗೈಸ್. ಮಲಗಿದವೆ ಎಬ್ಬರಿಸ್ಬಿಟ್ಟು ಮಲ್ಲು ಜಾಮೂನ್ ಮಾಡೋನು. ಜಾಮೂನ್ ಕೊಡ್ತಾ ಇದ್ದಾರೆ. ಜಾಮೂನ್ ತಿಂದ್ಬಿಟ್ಟು ಇವಾಗ ಮಲ್ಕೊಳ್ಳೋದು. ಅಣ್ಣ ಹಿಂಗೈತೆ ಸಿದ್ಧ ಚೆನ್ನಾಯ್ತಾ? ಮಲ್ಲು ಶೆಫ್ ಆಗ್ಬಿಟ್ಟು ಅವ್ನು ಗೈಸ್, ದೊಡ್ಡ ಶೆಫು. ನೀರು ಹಿಡ್ಕೊಬರಕ್ಕೆ ಹೋಗೋರಿ. ನೀರು ಕುಡಿಬಾರ್ದು ಬರಲ್ಲ ಜಾಮೂನ್ ತಿಂದಿ ಅಂದರೆ. ಕುಡಿಬಾರ್ದು ಮಗ. ಚೆನ್ನಾಗೈತೆ ಕಣ. ಗಂಟ್ಲು ಕಟ್ಕೊತದೆ. ಕುಡಿಬಾರ್ದು ಗಂಟ್ಲು ಕಟ್ಕೊತದೆ. ಕುಡಿಬಾರ್ದು ಅಂತ ಅದನ್ನ ಹೇಳ್ತಾ ಇರೋದು ನಿನಗೆ. ಸರಿ ಗೈಸ್ ಗುಡ್ ನೈಟ್. ಇವಾಗ ನಾನು ಜಾಮೂನ್ ತಿನ್ಬೇಕು.